ಮಂಗಳೂರು ವಿಶ್ವವಿದ್ಯಾನಿಲಯದ ಬ್ಯಾರಿ ಅಧ್ಯಯನ ಪೀಠದ ವತಿಯಿಂದ ಬ್ಯಾರಿ ಸಂಶೋಧನಾ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಮಹನೀಯರ ಸ್ಮರಣೆ ಕಾರ್ಯಕ್ರಮವು ನಗರದ ಮಿಲಾಗ್ರಿಸ್ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಬ್ಯಾರಿ ಸಂಶೋಧನಾ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಮಹನೀಯರ ಸ್ಮರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಬ್ಯಾರಿ ಕ್ಷೇತ್ರಕ್ಕೆ ಅನೇಕ ಮಂದಿ ಕೊಡುಗೆಯನ್ನ ನೀಡಿದ್ದಾರೆ. ಆ ಪೈಕಿ ಅಗಲಿದ 3 ಮಹನೀಯರ ಬಗ್ಗೆ ಅಧ್ಯಯನ ಪೀಠವು ಸ್ಮರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಬ್ಯಾರಿ ಸಾಧಕರ ಬಗ್ಗೆ ಕಿರು ಹೊತ್ತಿಗೆ ಪ್ರಕಟಿಸುವುದು ಮತ್ತು ಇತರ ಭಾಷೆಗಳ ಸಾಹಿತ್ಯವನ್ನ ಬ್ಯಾರಿ ಭಾಷೆಗೆ ಅನುವಾದಿಸುವ ಪ್ರಕ್ರಿಯೆಯು ಆಗಬೇಕಿದೆ ಎಂದರು. ನಮ್ಮ ಮಕ್ಕಳಿಗೆ ಕೊಡಿ ಅದನ್ನು ಬ್ಯಾರಿ ಭಾಷೆಯಲ್ಲಿ. ಯಾಕೆ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇದೆ ಮಕ್ಕಳೇ. ಇದು ಸಂಶೋಧನಾ ಕ್ಷೇತ್ರಕ್ಕೆ ಮಾಡಿರುವ ಸಾಧಕರಿಗೆ ಕೊಡುವ ಬಹುಮಾನ ಕೊಡುವ, ಗೌರವ ಕೊಡುವ ಕಾರ್ಯಕ್ರಮ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಿಮ್ಮನ್ನು ವಾಸ್ತವದ ಬದುಕಿಗೆ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವೆಲ್ಲ ಕನಸಿನಲ್ಲಿ ಬದುಕ್ತಾ ಇದ್ದೇವೆ. ನಿಮ್ಮ ತಂದೆ ತಾಯಿಗಳು ಈ ಹಿರಿಯರನ್ನ ನೋಡಿದಾಗ ನೆನಪಾಯಿತು. ನಿಮ್ಮ ತಂದೆ ತಾಯಿಗಳು 10 ನಿಮಿಷವೂ ರೆಸ್ಟ್ ತೆಗೆದುಕೊಳ್ಳದೆ 10 ಪೈಸೆಯನ್ನು ಹುಟ್ಟು ಹಾಕಲಿಕ್ಕೆ, 100 ರೂಪಾಯಿಯನ್ನು ಒಂದು ದಿವಸ ಹುಟ್ಟು ಹಾಕಲಿಕ್ಕೆ ಬೆಳಿಗ್ಗೆ 3 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕೆಲಸ ಮಾಡ್ತಾರೆ. ಬಟ್ ಯು ಡು ನಾಟ್ ನೋ ದ ಪೇಯ್ನ್ ಆಫ್ ಯುವರ್ ಪೇರೆಂಟ್ಸ್. ಯು ಡು ನಾಟ್ ನೋ ಹೌ ಟು ಕ್ರಿಯೇಟ್ ಮನಿ. ಇದನ್ನು ನೀವು ತಿಳ್ಕೊಳ್ಳೋದಿದ್ದರೆ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ಸಮುದಾಯಕ್ಕೆ, ಇಡೀ ನಮ್ಮ ಭಾರತಕ್ಕೆ ನೀವು ಅಸೆಟ್ ಆಗೋದೇ ಇಲ್ಲ. ಯಚಿಬಾಯ್, ಐ ಆಮ್ ಹಿಯರ್ ಟು ಟೆಲ್ ಯು. ದುಬಾಯ್ ಪಾತು, ಐ ಆಮ್ ಹಿಯರ್ ಟು ಟೆಲ್ ಯು. ಟೆಲ್ ಎವ್ರಿ ಸ್ಟೂಡೆಂಟ್ಸ್, ನಿಮ್ಮ ಸಬ್ಜೆಕ್ಟ್ ಇನ್ನು ಮೇಲೆ ಡ್ರಗ್ನ ಮೇಲೆ ಇರಲಿ, ನಿಮ್ಮ ಸಬ್ಜೆಕ್ಟ್ ಇನ್ನು ಮೇಲೆ ಆಲ್ಕೋಹಾಲ್ ಮೇಲೆ ಇರಲಿ. ಯಾವತ್ತೂ ಹೇಳಿ ಆಲ್ಕೋಹಾಲ್ ಎಷ್ಟು. ಬೆಂಗಳೂರಿನ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಉಮರ್ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿ, ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿಗೆ ಸಂಘಟನೆ, ಗುರುತು, ಭಾಷೆ ಮುಖ್ಯವಾಗಿರುತ್ತದೆ. ಅಭಿವೃದ್ಧಿ ಮತ್ತು ಅಭಿಮಾನವು ಸದಾ ಕಾಲಚಕ್ರದಂತೆ ತಿರುಗುತ್ತಲಿರುತ್ತದೆ. ಭಾಷೆ, ಸಾಹಿತ್ಯ, ಇತಿಹಾಸವನ್ನ ನಾವು 2 ಆಯಾಮ ಅಂದರೆ ಅಧ್ಯಯನ ಮತ್ತು ಪ್ರಯೋಗದ ದೃಷ್ಟಿಯಿಂದ ನೋಡಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ಬ್ಯಾರಿ ಎಂಬ ಪದ ಅಥವಾ ಹೆಸರಿನ ಮೂಲದ ಬಗ್ಗೆ ಹುಡುಕಾಟ ಪ್ರಕ್ರಿಯೆ ಕಾಣಿಸಿಕೊಳ್ಳುತ್ತಿವೆ. ಶ್ರಮಜೀವಿ ಬ್ಯಾರಿಗಳ ರಕ್ತದಲ್ಲಿ ವ್ಯಾಪಾರದ ಕುರುಹು ಎದ್ದು ಕಾಣುತ್ತಿವೆ. ಹಾಗಾಗಿ ಬ್ಯಾರಿ ಪದ ಮೂಲದ ಶೋಧನೆಗಿಂತ ಬ್ಯಾರಿ ಎಂಬುದು ವ್ಯಾಪಾರದ ಪ್ರತೀಕ ಎಂಬುದನ್ನು ನಾವು ಅರ್ಥ ಮಾಡಬೇಕಾಗಿದೆ ಎಂದು ಹೇಳಿದರು. ಮುಂದೆ ಅವರು ಉದ್ಯೋಗ ಸ್ಟಾರ್ಟ್ ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದರು. ಆ ಕಾಲದಲ್ಲಿ ನಮ್ಮನ್ನೆಲ್ಲರೂ ಇಂಬೆ ಬ್ಯಾರಿ ಕಾರ್ ಬಿಡೋಡ ಬ್ಯಾರಿನ್ ಲೆಪ್ಪುಲ, ಮರ ಮಿತಾರೋಡ ಬ್ಯಾರಿನ್ ಲೆಪ್ಪುಲ ಅಂತ ಹೇಳಿ ನಮಗೊಂದು ಕೀಳರಿಮೆ ಬಂದಿರಬಹುದು. 1987ರಲ್ಲಿ ನಾವು ಬೆಂಗಳೂರಿನಲ್ಲಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡುವಾಗ ಬ್ಯಾರಿ ಅನ್ನೋ ಈ ಒಂದು ಪದ ಮಾರಲಿಕ್ಕೆ ನಮಗೆ ಬಹಳ ಟೈಮ್ ಹಿಡಿದಿತ್ತು ಸರ್. ಇದೊಂದು ಅಸಂಗತ ಪದ, ರೆಪಗ್ನೆಂಟ್ ವರ್ಡ್, ಬಿಕಾಸ್ ನೋಬಡಿ ವಾಂಟೆಡ್ ಟು ಎಕ್ಸೆಪ್ಟ್ ಇಟ್. ಆ್ಯಂಡ್ ಸ್ಲೋಲಿ ಅದು ಬಂದು 10 ವರ್ಷ ಅದೊಂದು ಲೋಕಲಲ್ಲಿ ಒಂದು ಅಸೋಸಿಯೇಷನ್ ಆಗಿ 1997ರಲ್ಲಿ ನಾವು ವಿಶ್ವ ಬ್ಯಾರಿ ಸಮ್ಮೇಳನ ಅಂತ ಮಾಡಿದಾಗ ನಮಗೆ ಈ 3 ಗ್ರಂಥಗಳು ಸಿಕ್ಕಿದ್ದು. ನಮಗಿದು ಅರ್ಥ ಆಗೋದಿಲ್ಲ. ಈ ಗ್ರಂಥಗಳನ್ನು ಏನೋ ಬರೆದು ಹೋಗಿದ್ದಾರೆ, ಎಲ್ಲೋ ಲೈಬ್ರರಿಯಲ್ಲಿ ಕೊಳಿತಾ ಇದೆ ಅಂತ ನಾವು ತಿಳ್ಕೊಳ್ತೇವೆ ಸರ್. ಇದರಿಂದ ಸ್ವಲ್ಪ ಆದರೂ ನಮಗೆ ಜ್ಞಾನ ಸಿಕ್ಕಿದ್ದಿದ್ರೆ ಇವತ್ತಿನ ದಿನದಲ್ಲಿ ಬ್ಯಾರಿ ಸಮುದಾಯ ಅಭಿವೃದ್ಧಿಯ ಪಥದಲ್ಲಿ ಏನು ಆಂದೋಲನ ಮಾಡ್ತಾ ಇದೆ, ನಾನು ಅಂದ್ಕೊಳ್ತೇನೆ ಈ 3 ಮಹನೀಯರ ಜೊತೆ ಇನ್ನೂ ನಮ್ಮ ನೂರಿ ಸಾಹೇಬ್ರಂಥವರಿದ್ದಾರೆ. ಆ ಏನು ಅಧ್ಯಯನಗಳನ್ನು ಮಾಡಿದ್ದಾರೆ ಅದಕ್ಕೆ ಬಹಳ ಮಹತ್ವವಾದ ಒಂದು ಸ್ಥಾನ ಇದೆ. ಮಿಲಾಗ್ರಿಸ್ ವಿದ್ಯಾಸಂಸ್ಥೆಯ ಸಂಚಾಲಕ ಅತಿವಂದನೀಯ ಫಾದರ್ ಬೋನವೆಂಚರ್ ನಜರತ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅತಿಥಿಯಾಗಿ ಭಾಗವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಅಲ್ವಿನ್ ಸೆರಾವೋ ಹಿತ ನುಡಿಗಳನ್ನಾಡಿದರು. ಬ್ಯಾರಿ ಸಂಶೋಧನಾ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಡಾಕ್ಟರ್ ಸುಶೀಲಾ ಉಪಾಧ್ಯಾಯ ಬಗ್ಗೆ ಬ್ಯಾರಿ ಅಕಾಡೆಮಿಯ ಮಾಜಿ ಸದಸ್ಯೆ ಆಯಿಷಾ ಎ ಪೆರ್ಲಾ, ಡಾಕ್ಟರ್ ವಹಾಬ್ ದೊಡ್ಮನೆ ಬಗ್ಗೆ ಬ್ಯಾರಿ ಅಕಾಡೆಮಿಯ ಮಾಜಿ ಅಧ್ಯಕ್ಷ BA ಮೊಹಮ್ಮದ್ ಹನೀಫ್, ಪ್ರೊಫೆಸರ್ BM ಇಚಲಂಗೋಡು ಬಗ್ಗೆ ಬ್ಯಾರಿ ಅಕಾಡೆಮಿಯ ಮಾಜಿ ಸದಸ್ಯ ಸಂಶುದ್ದೀನ್ ಮಡಿಕೇರಿ ವಿಷಯವನ್ನು ಮಂಡಿಸಿದರು. ಸಹ ಪ್ರಾಧ್ಯಾಪಕ ಪ್ರೊಫೆಸರ್ ಹೈದರಾಲಿ ಸಮನ್ವಯಕರಾಗಿ ಕಾರ್ಯನಿರ್ವಹಿಸಿದರು. ವೇದಿಕೆಯಲ್ಲಿ ಬ್ಯಾರಿ ಅಧ್ಯಯನ ಪೀಠದ ಸಲಹಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಇಸ್ಮಾಯಿಲ್ ಎನ್, ಖಾಲಿದ್ ತಣ್ಣೀರುಬಾವಿ, ಬಶೀರ್ ಬೈಕಂಪಾಡಿ ಉಪಸ್ಥಿತರಿದ್ದರು. ಬ್ಯಾರಿ ಅಧ್ಯಯನ ಪೀಠದ ಸಂಯೋಜಕ ಡಾಕ್ಟರ್ ಅಬೂಬಕರ್ ಸಿದ್ದಿಕ್ ಸ್ವಾಗತಿಸಿದರು. ಸದಸ್ಯರಾದ ಹಂಸ ಮಲಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಮೊಹಿದ್ದೀನ್ ಬಾದ್ಶಾ ಸಾಂಬಾರ್ ತೋಟ ವಂದಿಸಿದರು. ಬ್ಯಾರಿ ಅಂತ ಹೇಳುವಂಥದ್ದು ಒಂದು ಭಾಷಣ ಅಂತ ಹೇಳುವಂಥ ಒಂದು ಚರ್ಚೆ ಇವತ್ತು ಕೂಡ ಆಗ್ತಾ ಇದೆ.
ಬ್ಯಾರಿಗಳು ಆಡುವಂಥ ಭಾಷೆಯನ್ನು ಬ್ಯಾರಿ ಭಾಷೆ ಅಂತ ಆಡ್ತಾರೋ ಅಥವಾ ಬ್ಯಾರಿ ಭಾಷೆಯನ್ನು ಮಾತಾಡುವಂಥವರನ್ನು ಬ್ಯಾರಿಗಳು ಅಂತ ಹೇಳ್ತಾರೋ ಅಂತ ಹೇಳುವಂಥದ್ದು ಇವತ್ತು ಕೂಡ ಚರ್ಚೆ ಆಗುವಂಥದ್ದು. ಆದ್ದರಿಂದ ಸಂಶೋಧನೆ ಮಾತ್ರ ಇದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ನೀಡಲಿಕ್ಕೆ ಸಾಧ್ಯ. ಆದರೆ ಒಂದಂತೂ ಸತ್ಯ, ಮಂಗಳೂರನ್ನು ಕೇಂದ್ರವಾಗಿ ಇಟ್ಕೊಂಡು ಕೇರಳದ ಚಂದ್ರಗಿರಿ ತೀರದಿಂದ ಕರ್ನಾಟಕದ ಬಾರ್ಕೂರ್ ತನಕ ಹಬ್ಬಿಕೊಂಡಿರುವಂಥ ಈ ಪ್ರದೇಶದಲ್ಲಿ ವಾಸಿಸುವಂಥ ಒಂದು ವಿಶಿಷ್ಟ ಜನಾಂಗ ಅದು ಬ್ಯಾರಿ ಜನಾಂಗ. ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಅದೇ ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ತಿಳಿದುಕೊಂಡ ಹಾಗೆ ಅಥವಾ ಸಾಮಾನ್ಯ ಅಭಿಪ್ರಾಯ ಇರುವ ಹಾಗೆ ಎಲ್ಲ ಮುಸಲ್ಮಾನರು ಬ್ಯಾರಿಗಳು ಅಂತ ಹೇಳುವಂಥದ್ದು ಅಲ್ಲ. ಎಲ್ಲ ಮುಸಲ್ಮಾನರು ಬ್ಯಾರಿಗಳಲ್ಲ. ಮುಸಲ್ಮಾನರೆಲ್ಲರೂ ಬ್ಯಾರಿಗಳಲ್ಲ, ಆದರೆ ಬ್ಯಾರಿಗಳೆಲ್ಲರೂ ಮುಸಲ್ಮಾನರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.